i20 ಕಾರಿನ ಬೆನ್ನು ಬಿದ್ದಿದ್ದಾರೆ ತನಿಖಾ ತಂಡಗಳು. ಸೊ i20 ಕಾರು ಎಂಟ್ರಿ ಆದಾಗಿನಿಂದ ಸ್ಫೋಟದ ಜಾಗದ ಹೊರಗಿನ CCTVಗಳ ಪರಿಶೀಲನೆ 200ಕ್ಕೂ ಹೆಚ್ಚು. ಇದು ಹೇಳಿದ್ದೀನಿ ಆಲ್ರೆಡಿ ನಾನು. ಸೊ ಹಾಗಾಗಿ ಅದೇ ವಿಚಾರವಾಗಿ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಂಡು ಬರ್ತಾ ಇದೆ. ಕಾರ್ ಎಲ್ಲಿಂದ ಬಂತು, ಏನು ಎತ್ತ, ಓಕೆ, ಆ ವಿಚಾರ. i20 ಕಾರ್, ಅದರಲ್ಲೇ ಸ್ಫೋಟಕಗಳನ್ನು ತುಂಬಿಕೊಂಡು ಡಾಕ್ಟರ್ ಉಮರ್ ಅದನ್ನು ಚಾಲನೆ ಮಾಡಿಕೊಂಡು ಬಂದಿದ್ದ ಅಂತಕ್ಕಂಥದ್ದು ಕೂಡ ಈಗ ಕನ್ಫರ್ಮ್ ಆಗ್ತಾ ಇದೆ. 200 CCTV ಪರಿಶೀಲನೆಗಳು ನಡೀತಾ ಇದೆ. ರಿಜಿಸ್ಟ್ರೇಷನ್ ನಂಬರ್ ಕೂಡ ಗೊತ್ತಾಗಿದೆ, ಹರಿಯಾಣ ರಿಜಿಸ್ಟ್ರೇಷನ್ ಕಾರ್. ಬಟ್ ಆ ಕಾರಿನ ಮೂಲ ಮಾಲೀಕ ಯಾರ್ಯಾರಿಂದನೋ ಯಾರೋ ತಗೊಂಡು, ಯಾರೋ ಮಾರಾಟ ಮಾಡಿ, ಇನ್ಯಾರೋ ತಗೊಂಡು, ಅದು ಕೊನೆಗೆ ಈತನ ಕೈಗೆ ಬಂದಿರತಕ್ಕಂಥದ್ದು. ಯಾರೋ ತಾರಿಕ್ ಅಂತಂದ್ಬಿಟ್ಟು ಪುಲ್ವಾಮಾ ಮೂಲದ ವ್ಯಕ್ತಿ, ಅವನು ಫಸ್ಟ್ ಪರ್ಚೇಸ್ ಮಾಡಿದ್ದು. ಸೊ ಅದಾದ ನಂತರ ಇವಾಗ ಆ ಕಾರಿನ ವಿಚಾರವಾಗಿ ಒಂದಷ್ಟು ಮಾಹಿತಿ ಗೊತ್ತಾಗ್ತಾ ಇದೆ. ಡೆಲ್ಲಿಗೆ ಎಂಟ್ರಿ ಆಗಿದ್ದು ಯಾವಾಗ, ಎಲ್ಲಿ, ಎಷ್ಟು ಗಂಟೆಗೆ, ಮತ್ತು ಸ್ಫೋಟ ನಡೆದ ಜಾಗಕ್ಕೆ ಅದು ಬಂದ ರೂಟು, ಎಲ್ಲ ಜಾಗಗಳ CCTVಗಳ ಪರಿಶೀಲನೆ ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗೆ NIA ಟೀಮ್ ಅವರು ಕೂಡ ಸ್ಥಳಕ್ಕೆ ಬಂದು ಕಂಪ್ಲೀಟಾಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಅವಶೇಷಗಳನ್ನ ತಗೊಂಡು ಲ್ಯಾಬೊರೇಟರಿಗೆ ತೊಗೊಂಡು ಹೋಗಿದ್ದಾರೆ. ನೋಡಿ, ಅಲ್ಲಿ ಸ್ಟೇರಿಂಗ್ ಸಿಕ್ಕಿದೆ, ಎಲ್ಲ ವಸ್ತುಗಳು ಕೂಡ ಸಿಕ್ಕಿದೆ ಕಾರದ್ದು. ಸೊ ಹಾಗಾಗಿ ಈ ಭೀಕರ ಸ್ಫೋಟ ಪ್ರಕರಣದ ತನಿಖೆ ತೀವ್ರವಾಗ್ತಾ ಇದೆ. ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಕೇಂದ್ರ ಗೃಹ ಸಚಿವ. 11 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಮೀಟಿಂಗ್ ಶುರುವಾಗುತ್ತೆ. ಸ್ಫೋಟ ಮತ್ತು ತನಿಖೆ ಎರಡರ ಬಗ್ಗೆನೂ ಕೂಡ ಅಮಿತ್ ಶಾ ಅವರು ಸಮಗ್ರ ಮಾಹಿತಿಯನ್ನು ಪಡ್ಕೋತಾರೆ ಅಂತಕ್ಕಂಥ ವಿಚಾರ. ಆ ಮೀಟಿಂಗ್ ಮಾಡೋದೇ ಅದಕ್ಕೋಸ್ಕರ. ಒಂದು, ಎಲ್ಲ ಇಲ್ಲಿ ತನಕದ ತನಿಖೆ ಏನೇನಾಯಿತು, ಆಮೇಲೆ ಏನೇನು ಲೀಡ್ ಸಿಕ್ಕಿದೆ ಪ್ರಕರಣದಲ್ಲಿ, ಕೆಲವೆಲ್ಲ ರಹಸ್ಯಗಳನ್ನು ಸಾರ್ವಜನಿಕವಾಗಿ ಬಿಟ್ಕೊಡಲ್ಲ ಅವರು. ಬಟ್ ಅಧಿಕಾರಿಗಳಿಗೆ ಅದನ್ನು ಅಮಿತ್ ಶಾ ಅವರಿಗೆಲ್ಲ ಹೋಮ್ ಮಿನಿಸ್ಟರ್ಗಳಿಗೆ ಬ್ರೀಫ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸೊ ಈಗ ಗೃಹ ಸಚಿವರು ಕರೆದಿರ್ತಕ್ಕಂಥ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ, ಎಷ್ಟು ಪ್ರಮುಖವಾದ ಸಭೆ ಇದು ಅಂತ? ನೋಡಿ, ಇದೊಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಆಗಿರುವಂಥದ್ದು. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಿನ್ನೆ ಘಟನೆಯಾದ ಬೆನ್ನಲ್ಲೇ ಆ ಹಾಸ್ಪಿಟಲ್ಗೂ ಕೂಡ ಭೇಟಿಯನ್ನು ಕೊಟ್ಟಿದ್ರು, ಮತ್ತು ಘಟನಾ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ನಿನ್ನೆ ರಾತ್ರಿಯೂ ಕೂಡ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಈಗಲೂ ಕೂಡ ಮತ್ತೊಂದು ಸುತ್ತಿನ ಅಧಿಕಾರಿಗಳ ಸಭೆಯನ್ನು ಈಗ ಅಮಿತ್ ಶಾ ಅವರು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ದೆಹಲಿ ಪೊಲೀಸ್ ಕಮಿಷನರ್ ಕೂಡ ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಇತರ ತನಿಖಾ ಸಂಸ್ಥೆಗಳೇನಿದ್ದಾವೆ, ಅದು NIA ಆಗಿರ್ಬೋದು, ATS ಆಗಿರ್ಬೋದು, ಇದ್ರ ಜೊತೆಗೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳೇನಿದ್ದಾವೆ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಭಾಗಿಯಾಗೋದ್ರ ಮೂಲಕ ಈವರೆಗೂ ಏನೇನೆಲ್ಲ ತನಿಖೆಯಲ್ಲಿ ಪ್ರಗತಿ ಕಂಡಿದೆ, ಏನೇನೆಲ್ಲ ಲೀಡ್ಗಳು ಸಿಕ್ಕಿದಾವೆ, ಮತ್ತೆ ಮೇಲ್ನೋಟಕ್ಕೆ ಯಾವ ರೀತಿಯಾದಂತಹ ಘಟನೆ ಅಂತ ಅನ್ನಿಸ್ತಾ ಇದೆ, ಮತ್ತೆ ಒಂದು ವೇಳೆ ಭಯೋತ್ಪಾದಕ ಏನು ದಾಳಿ ಏನಾದರೂ ಆಗಿದ್ರೆ ಇದ್ರ ಹಿಂದೆ ಯಾರಿದ್ದಾರೆ, ಮತ್ತೆ ಈವರೆಗೂ ಕೂಡ ಯಾಕೆ ಹೊಣೆಯನ್ನು ಹೊತ್ಕೊಂಡಿಲ್ಲ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ವರದಿಯನ್ನ ಅಮಿತ್ ಶಾ ಅವರಿಗೆ ಕೊಡುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಅದಾದ ಬಳಿಕ ಒಂದಷ್ಟು ಅಧಿಕೃತ ಮಾಹಿತಿಗಳು ಘಟನೆಗೆ ಸಂಬಂಧಪಟ್ಟಂತೆ ಹೊರಬೀಳುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಈಗ ಎಲ್ಲ ಅಂಶಗಳನ್ನು ಅಮಿತ್ ಶಾ ಅವರು ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಎಲ್ಲ ಬೆಳವಣಿಗೆಗಳಾದ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಅಧಿಕೃತವಾಗಿ ಪೊಲೀಸರ ಮೂಲಕ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಈಗ ಅಮಿತ್ ಶಾ ಅವರು ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ದೃಷ್ಟಿಯಿಂದ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಇದರಲ್ಲಿ ಎಲ್ಲಾ ತನಿಖಾ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ.